ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ, 6,000 ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ 2 ಹೊಸ ಯೋಜನೆಗಳು ಕೂಡ ಗೃಹಲಕ್ಷ್ಮಿಯರಿಗೆ ಜಾರಿಗೆ ಬರ್ತಾ ಇದ್ದಾವೆ ವೀಕ್ಷಕರೇ. ಇಂಥವರಿಗೆ ಹಣ ಬರಲ್ಲ, ಈ ತಪ್ಪು ಮಾಡಬೇಡಿ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಬ್ರೇಕಿಂಗ್ ನ್ಯೂಸ್ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ವೀಕ್ಷಕರೇ. ಇಂದಿರಾ ಕಿಟ್ ವಿತರಣೆ ದಿನಾಂಕದ ಬಗ್ಗೆನೂ ಕೂಡ ಬಂದಿದೆ. ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ತೊಗರಿ ಬೇಳೆ, ಹೆಸರು ಕಾಳು ಏನ್ ಸಿಗುತ್ತೆ ಇದ್ರ ಬಗ್ಗೆನೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ಸುದ್ದಿ. ಇನ್ನೊಂದು ಕಡೆಗೆ ಮತ್ತೆ ಬಸ್ ಸಂಚಾರ ಮುಷ್ಕರ, ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಯಾವಾಗ ಮತ್ತೆ ಪ್ರತಿಭಟನೆ ಮಾಡಲಿದ್ದಾರೆ, ಏಕೆ ಪ್ರತಿಭಟನೆ ಮಾಡಲಿದ್ದಾರೆ, ಮತ್ತೆ ಬಸ್ ಸಂಚಾರ ಬಂದ್ ಆಗುತ್ತಾ, ಇದ್ರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಮ ಮನೆಯಲ್ಲೂ ಕೂಡ ಹಳೆಯ ವಾಹನಗಳು ಇದ್ದರೆ ಅಥವಾ ಬೈಕ್ ಇರಲಿ, ಕಾರ್ ಇರಲಿ, ಯಾವುದೇ ರೀತಿ ಒಂದು ವಾಹನಗಳು ಇದ್ರೂ ಕೂಡ ಹೊಸ ನಿಯಮಗಳು ಭಾರತ ದೇಶಾದ್ಯಂತ ಇವತ್ತಿನಿಂದಲೇ ಜಾರಿಗೆ ಬಂದಿದೆ. ಈ ಎಲ್ಲ ದರಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ ವೀಕ್ಷಕರೇ. ಇದರ ಬಗ್ಗೆನೂ ಕೂಡ ನೋಡೋಣ. ಇನ್ನು ವಾಟ್ಸಾಪ್ ಬಳಕೆ ಮಾಡೋರು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಮತ್ತೊಂದು ಹೊಸ ರೀತಿಯ ಒಂದು ಸ್ಕ್ಯಾಮ್ ಆಗ್ತಾ ಇದೆ. ಮತ್ತೆ ವೀಕ್ಷಕರೇ, ವಾಟ್ಸಾಪ್ ಬಳಕೆದಾರರಿಗೆ ಬೆಚ್ಚಿ ಬೀಳಿಸುವ ಸುದ್ದಿ ಕೂಡ ವೈರಲ್ ಆಗಿದೆ. ಇದ್ರ ಬಗ್ಗೆನೂ ಕೂಡ ನೋಡೋಣ. ಒಟ್ಟಾರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ ಬಂದಿದೆ. 6,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಬೇಗನೆ ವಿಡಿಯೋಗೆ ಎಲ್ಲಾ ಗೃಹಲಕ್ಷ್ಮಿಯವರು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದು ಕೂಡ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ ಹಣ ಜಮೆ ಆಗಲು ಶುರುವಾಗುತ್ತೆ ಅಂತ ಹೇಳಲಾಗಿದೆ. ಬಾಕಿ ಇರುವ 2 ಕಂತು ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಯಾವ ಕಂತು ಅಂತ ನೀವು ಕೇಳಬಹುದು. ಈ ಒಂದು ಕಂತು ಇಲ್ಲಿವರೆಗೂ ಆಗಸ್ಟ್ ವರೆಗೂ ಹಾಕಲಾಗಿತ್ತು. ಈಗ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಅಂದ್ರೆ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಜಮೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ 2 ತಿಂಗಳ ಬಾಕಿ ಹಣವನ್ನ ಕೂಡಲೇ ಬಿಡುಗಡೆ ಮಾಡಲಿದ್ದೇವೆ, ಅಂದ್ರೆ ಆದಷ್ಟು ಬೇಗನೆ ಬಿಡುಗಡೆ ಮಾಡಲಿದ್ದೇವೆ. 4,000 ರೂಪಾಯಿ ಅಂತ ಹೇಳಲಾಗಿದೆ. ಇನ್ನು ಆಗಸ್ಟ್ ತಿಂಗಳ ಹಣ ಕೆಲವೊಬ್ಬರಿಗೆ ಬಂದಿರಲಿಕ್ಕಿಲ್ಲ, ಅವರಿಗೂ ಕೂಡ ಹಣವನ್ನ ಹಾಕಲಾಗಿದೆ. ತಾಂತ್ರಿಕ ದೋಷದಿಂದ ಕೆಲವು ಖಾತೆಗಳಿಗೆ ಹಣ ಲೇಟ್ ಆಗಿ ಜಮೆ ಆಗುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಹಣ ಜಮೆ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ಹಣ ಜಮೆ ಆಗ್ತಾ ಇಲ್ಲ. ಹೆಚ್ಚು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಕಮೆಂಟ್ ಬರ್ತಾ ಇದೆ, ಹಣಗಳು ಬರ್ತಾ ಇಲ್ಲ ಅಂತ. ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಎಲ್ಲರೂ ಕೂಡ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ನಮಗೆ ಜನರು ತಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮಗೆ 2 ತಿಂಗಳು 3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ತಪ್ಪಾಗಿರ್ಬೋದು ಅಂತ ನೀವು ಕೇಳಬಹುದು ವೀಕ್ಷಕರೇ. ರೇಷನ್ ಕಾರ್ಡ್ ಮೇಲಿರೋ ಹೆಸರು, ನಿಮ್ಮ ಬ್ಯಾಂಕ್ ಮೇಲಿರೋ ಹೆಸರು ಏನಾದ್ರೂ ಮಿಸ್ ಮ್ಯಾಚ್ ಆದ್ರೆ ಅವಾಗ ಹಣ ಬರೋದು ತಡವಾಗುತ್ತೆ ಅಥವಾ ಹಣ ಬರದೇನೆ ಇರಬಹುದು. ಈ ತರ ತಪ್ಪು ಏನಾದ್ರೂ ನೀವು ಮಾಡಿದ್ರೆ ನಿಮ್ಮ ಒಂದು ಹೆಸರನ್ನ ತಿದ್ದುಪಡಿ ಮಾಡಿಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಮೇಲೆ ಒಂದೇ ತರಹದ ಹೆಸರಿರಬೇಕು. 2 ಹೆಸರಿದ್ರೆ ಅದನ್ನ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಲಾಗಿದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಇರಬಾರದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. GST ರಿಟರ್ನ್ಸ್ ಹಾಗೂ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಹಾಕೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಗೃಹಲಕ್ಷ್ಮಿಯವರು ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯಜಮಾನರು ಕೂಡ GST ರಿಟರ್ನ್ಸ್ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, ಸರ್ಕಾರಿ ನೌಕರರು ಆಗಿದ್ರೆ ಅವರಿಗೆ 2,000 ರೂಪಾಯಿ ಹಣ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ. ಆದಷ್ಟು ಬೇಗನೆ ನಿಮಗೂ ಕೂಡ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿ ಜಮೆ ಕೂಡ ಮಾಡಲಾಗುತ್ತೆ. ಯಾವುದೇ ಕಾರಣಕ್ಕೂ ನವೆಂಬರ್ 30ರವರೆಗೂ ವೇಟ್ ಮಾಡಿ. ಎಲ್ಲರ ಖಾತೆಗೂ ಕೂಡ ಹಣ ಜಮೆ ಆಗುತ್ತೆ. ಶೀಘ್ರದಲ್ಲೇ ಬಾಕಿ ಇರುವ 2 ಕಂತು ಕೂಡ ಹಣ ಜಮೆ ಆಗುತ್ತೆ ಅಂತ ಹೇಳಲಾಗಿದೆ. ಆಗಸ್ಟ್ ತಿಂಗಳವರೆಗೂ ಎಲ್ಲ ಕಂತು ಕ್ಲಿಯರ್ ಆಗಿದೆ. ಬಾಕಿ ಇರೋದು ಸೆಪ್ಟೆಂಬರ್, ಅಕ್ಟೋಬರ್, ಅದು ಕೂಡ ಕೂಡಲೇ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ನಿಮಗೂ ಕೂಡ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ರೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮ್ಮ ಊರಿನ ಹೆಸರನ್ನ ಬಗ್ಗೆ ಕೂಡ ನಾವು ಅಪ್ಡೇಟ್ ನಿಮಗೆ ಕೊಡಲಿದ್ದೇವೆ ಹಾಗೂ ನಿಮಗೆ ರಿಪ್ಲೈ ಕೂಡ ಬರುತ್ತೆ. ಇನ್ನು ವೀಕ್ಷಕರೇ, ಅಂಗನವಾಡಿ ಯೋಜನೆಗೆ 50 ವರ್ಷ ಹಿನ್ನೆಲೆ 3 ಕಾರ್ಯಕ್ರಮಗಳು. ಹೌದು ವೀಕ್ಷಕರೇ, ಇನ್ ಮುಂದೆ LKG, UKG ಆರಂಭ ಸೇರಿ 5,000 ಅಂಗನವಾಡಿಗಳಲ್ಲಿ LKG, UKGಗಳನ್ನು ಕೂಡ ಪ್ರಾರಂಭ ಮಾಡಲಾಗುತ್ತೆ. ಮೊದಲನೇ ಹೊಸ ಯೋಜನೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇನ್ನು ಅಕ್ಕಪಡೆ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ ವೀಕ್ಷಕರೇ. ಹೌದು, ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ಇನ್ನು ಹಾಸ್ಟೆಲ್ಗಳಲ್ಲಿ ಆಗಿರಬಹುದು, ಅಕ್ಕಪಡೆ ಯೋಜನೆ ಮೂಲಕ ಮಹಿಳೆಯರಿಗೆ ಒಂದು ಭದ್ರತೆ ಸಿಗಲಿದೆ. ಇನ್ನು ಮುಖ್ಯವಾಗಿ ಗೃಹಲಕ್ಷ್ಮಿ ಸೊಸೈಟಿ ಸಂಘವು ಕೂಡ ಸ್ಥಾಪನೆ ಆಗುತ್ತೆ. 3 ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವೂ ಕೂಡ ಮಾಡಿಕೊಡಲಾಗುತ್ತೆ. ನವೆಂಬರ್ 28ಕ್ಕೆ ಚಾಲನೆ ಕೊಡಲಿದ್ದಾರೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು
ಅನ್ನಭಾಗ್ಯ ಫಲಾನುಭವಿಗಳಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. ಇಂದಿರಾ ಕಿಟ್ ನಲ್ಲಿ ಹೆಸರು ಕಾಳು ಇಲ್ಲ, ಹೆಸರು ಕಾಳು ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಹೌದು ವೀಕ್ಷಕರೇ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಮೇಜರ್ ಅಪ್ಡೇಟ್ ಹಾಗೂ ಭಾರಿ ಒಂದು ಬದಲಾವಣೆ ಕೂಡ ಇಲ್ಲಿ ಸರ್ಕಾರ ಮಾಡಲು ಮುಂದಾಗಿದೆ. ಈಗಾಗಲೇ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹೆಸರು ಕಾಳು ಬದಲಾಗಿ ತೊಗರಿ ಬೇಳೆ ಕೊಡೋದರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಕೂಡ ಇಲ್ಲಿ ಮಾಡಲಾಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ಅನ್ನಭಾಗ್ಯ ಯೋಜನೆಯಲ್ಲಿ 10 ಕೆಜಿ ಅಕ್ಕಿ ಕೊಟ್ಟರೆ ಜನರು ಇದನ್ನ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಜನರು ಇದನ್ನ ಯೂಸ್ ಮಾಡ್ತಾ ಇಲ್ಲ ಅಂತ ಸರ್ಕಾರಕ್ಕೆ ಗೊತ್ತಾಗಿದ್ದು, ಹಣಕ್ಕಾಗಿ ಮಾರಾಟ ಯಾರು ಮಾಡ್ತಾರೆ ನೋಡಿ ಅಂತವರ 6 ತಿಂಗಳ ಕಾರ್ಡುಗಳನ್ನ ರದ್ದು ಮಾಡಲಾಗುತ್ತೆ. ಅಂದ್ರೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಹಾಗೂ 6 ತಿಂಗಳವರೆಗೂ ಅವರ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗುತ್ತೆ. 6 ತಿಂಗಳವರೆಗೆ ಪಡಿತರ ವಿತರಣೆ ಕೂಡ ಇರೋದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ದಂಡ ಕೂಡ ಹಾಕಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಎಷ್ಟು ಮಾರಾಟ ಮಾಡಿರ್ತಾರ ಅಷ್ಟು ಪ್ರಮಾಣದ ದಂಡವನ್ನ ಕಟ್ಟಬೇಕಾಗಿ ಬರಬಹುದು. ಇನ್ನು ಅನರ್ಹರಿಗೂ ಕೂಡ ದಂಡದ ಬಿಸಿ ಮುಟ್ಟಿಸಲು ಅಂದ್ರೆ ಸುಳ್ಳು ದಾಖಲೆ ಕೊಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡಿ ಪಡೆದುಕೊಂಡಿರುವ BPL ಕಾರ್ಡ್ ವಾಪಸ್ ಕೊಡ್ತಾ ಇದ್ದಾರೆ ಜನರು ಹೆದರಿ. ಈಗ APL ಕಾರ್ಡ್ಗೆ ವರ್ಗಾವಣೆ ಆದವರಿಗೂ ಕೂಡ ಇಲ್ಲಿ ಒಂದು ನೋಟಿಸ್ ಕೂಡ ಕೊಡಲು, ಮತ್ತೆ ಎದಕ್ಕೆ ಸುಳ್ಳು ದಾಖಲೆ ಕೊಟ್ಟು ಪಡೆದುಕೊಂಡಿದ್ದೀರಾ ಅದಕ್ಕೆ ಉತ್ತರ ಕೊಡುವಂತೆ, ಉತ್ತರ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ದಂಡ ಕೂಡ ಹಾಕಬಹುದು ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ವೀಕ್ಷಕರೇ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಜನವರಿ ತಿಂಗಳಿಂದಲೇ ಅಂದ್ರೆ 2026 ಜನವರಿ, ಇನ್ನು ಕೆಲವೇ ದಿನಗಳು ಬಾಕಿ ಇದೆ, ಕೆಲವೇ ತಿಂಗಳು ಬಾಕಿ ಇದೆ, ಹೊಸ ವರ್ಷ ಬರ್ತಾ ಇದೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಹೊಸ ವರ್ಷ ಜನವರಿ ಸಂಕ್ರಾಂತಿಯಿಂದಲೇ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಇಂದಿರಾ ಕಿಟ್ ನಲ್ಲಿ ಹೆಸರು ಕಾಳು ಬದಲಾಗಿ ತೊಗರಿ ಬೇಳೆಯನ್ನೇ ಕೂಡ ಹೆಚ್ಚಾಗಿ ಕೊಡಲಾಗುತ್ತೆ. ಅಂದ್ರೆ ಹೆಸರು ಕಾಳು ಕೊಡೋದನ್ನ ಕ್ಯಾನ್ಸಲ್ ಮಾಡಲಾಗಿದೆ, ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ. ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ. ಇದೇ ನವೆಂಬರ್ 28ಕ್ಕೆ ಮತ್ತೆ ಸಾರಿಗೆ ನೌಕರರಿಂದ ಪ್ರತಿಭಟನೆ. ಹೌದು, 38 ತಿಂಗಳ ವೇತನ ಬಾಕಿ ಪಾವತಿ ಮಾಡಬೇಕು, ಹಿಂಬಾಕಿ ಪಾವತಿ ಮಾಡಲೇಬೇಕು. ಈ ಬಾರಿ 1 ಜನವರಿ 2024ರಿಂದ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೆ ಬರುವಂತೆ ಈ ಒಂದು ವೇತನ ಬರುವಂತೆ ಪರಿಷ್ಕರಣೆ ಮಾಡಬೇಕು, ಕೂಡಲೇ ಜಾರಿಗೆ ತರುವಂತೆ ಈಗಾಗಲೇ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಾನು ಒತ್ತಾಯಿಸಿ ಜಂಟಿ ಕ್ರಿಯಾತ ಸಮಿತಿ ನವೆಂಬರ್ 28ಕ್ಕೆ ಪ್ರತಿಭಟನೆ ನಡೆಸಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಎಂದು KSRTC ಸ್ಟಾಫ್ ವರ್ಕರ್ಸ್ ಫೆಡರೇಷನ್ HV ಅನಂತ್ ಸುಬ್ರಾ ಅವರು ಹೇಳಿದ್ದಾರೆ. ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರವನ್ನು ಹಾಗೂ ನಿಗಮಗಳ ಆಡಳಿತ ವರ್ಗಗಳನ್ನು ಒತ್ತಾಯಿಸಲು ಜಂಟಿ ಕ್ರಿಯಾ ಸಮಿತಿಯು ರಾಜ್ಯ ಮಟ್ಟದ 4 ಸಾರಿಗೆ ನಿಗಮಗಳ ನೌಕರರ ಪ್ರತಿಭಟನಾ ಸಮಾವೇಶನವನ್ನ ನವೆಂಬರ್ 28ರ ಮಧ್ಯಾಹ್ನ 2:30 ಗಂಟೆಗೆ ಶೇಷಾದ್ರಿಪುರದ ಶಿರೂರು ಪಾರ್ಕ್ ರಸ್ತೆಯಲ್ಲಿರುವ R ಗುಂಡೂರಾವ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಸಮಾವೇಶದಲ್ಲಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಹೌದು ವೀಕ್ಷಕರೇ, ನವೆಂಬರ್ 28ರಿಂದ ಮತ್ತೆ ಮುಷ್ಕರ ಪ್ರಾರಂಭವಾಗಬಹುದು. ಈ ಒಂದು ಮೀಟಿಂಗ್ ನಲ್ಲಿ ಎಲ್ಲ 4 ಸಾರಿಗೆ ನಿಗಮಗಳು ಮುಂದಿನ ಬರೋ ದಿನಗಳಲ್ಲಿ ಯಾವ ತರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ರೂಪರೇಷೆಗಳನ್ನ ಚರ್ಚೆ ಮಾಡಲು ತೀರ್ಮಾನ ಮಾಡಲಾಗಿದೆ ಅಂತೆ. ಆದ್ದರಿಂದ 4 ನಿಗಮಗಳು ಎಲ್ಲ ಸಾರಿಗೆ ನೌಕರರು ಪ್ರತಿಭಟನಾ ಸಮಾವೇಶನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿಯನ್ನ ಮಾಡಲಾಗಿದೆ. ವೀಕ್ಷಕರೇ, ಬನ್ನೀಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಹಳೆಯ ವಾಹನ ಮಾಲೀಕರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಹೌದು, ಇನ್ ಮುಂದೆ ಕೇಂದ್ರ ಸರ್ಕಾರ FC ರೇಟ್ ಅನ್ನ 10 ಪಟ್ಟು ಹೆಚ್ಚಳ ಮಾಡಿದೆ. ಉದಾಹರಣೆಗೆ ಭಾರಿ ವಾಣಿಜ್ಯ ವಾಹನಗಳಿಗೆ ಅಂದ್ರೆ ಬಸ್ಸು, ಟ್ರಕ್ಕು, ಲಾರಿ ಇರುತ್ತಲ್ಲ, ಈ ತರ ಭಾರಿ ವಾಹನಗಳಿಗೆ 20 ವರ್ಷಕ್ಕೂ ಹಳೆಯದಾದ ಟ್ರಕ್ ಅಥವಾ ಬಸ್ ಈಗ ಫಿಟ್ನೆಸ್ ಪರೀಕ್ಷೆ 25,000 ರೂಪಾಯಿಯನ್ನ ಕೊಡಬೇಕಾಗುತ್ತೆ. ಅಂದ್ರೆ ಮೊದಲು 2,500 ರೂಪಾಯಿ ಇತ್ತು, ಇದನ್ನ 10 ಪಟ್ಟು ಹೆಚ್ಚಳವನ್ನ ಮಾಡಲಾಗಿದೆ. ಅದೇ ಮಧ್ಯಮ ವಾಣಿಜ್ಯ ವಾಹನಗಳು ಈಗ 1,800 ರೂಪಾಯಿ ಬದಲು 20,000 ರೂಪಾಯಿ ಇಲ್ಲಿ ಪಾವತಿ ಮಾಡಬೇಕಾಗಿ ಬರಬಹುದು ಅಂತಾನೂ ಕೂಡ ಹೇಳಲಾಗಿದೆ. 20 ವರ್ಷಕ್ಕೂ ಹಳೆಯದಾದ ಲಘು ಮೋಟಾರು ವಾಹನಗಳು 15,000 ರೂಪಾಯಿ ಮತ್ತು ತ್ರಿಚಕ್ರ ವಾಹನಗಳು 7,000 ರೂಪಾಯಿ ಪಾವತಿ ಮಾಡಬೇಕಾಗುತ್ತದೆ. ಅಂದ್ರೆ ದ್ವಿಚಕ್ರ ವಾಹನಗಳು 20 ವರ್ಷಕ್ಕೂ ಹಳೆಯದಾದ ವಾಹನಗಳಿಗೆ ಶುಲ್ಕ 600 ರೂಪಾಯಿ ಇದ್ದದನ್ನ 2,000 ರೂಪಾಯಿಗೆ ಏರಿಕೆಯನ್ನ ಇಲ್ಲಿ ಮಾಡಲಾಗಿದೆ. ಸರ್ಕಾರ 15 ವರ್ಷಕ್ಕಿಂತ ಕಡಿಮೆ ಅವಧಿಯ ವಾಹನಗಳಿಗೆ ಶುಲ್ಕವನ್ನ ಹೆಚ್ಚಳ ಮಾಡಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಸ್ಕ್ರಾಪ್ ಪಾಲಿಸಿ ಮಾಡಬೇಕು ಅಥವಾ ಇಲ್ಲಿ ದಂಡವನ್ನ ಹಾಕಬೇಕು ಅಂತಾನೂ ಕೂಡ ಇಲ್ಲಿ ತೀರ್ಮಾನ ಮಾಡಲಾಗಿದೆ. 10 ಪಟ್ಟು ಫಿಟ್ನೆಸ್ ಪ್ರಮಾಣ ಪತ್ರ ದರವನ್ನ ಏರಿಕೆ ಮಾಡಲಾಗಿದೆ. ಒಂದು ಶಾಕ್ ಕೊಡೋ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ವೀಕ್ಷಕರೇ, ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ವಾಟ್ಸ್ಆಪ್ ಬಳಕೆದಾರರು ಎಚ್ಚರವಾಗಿರಿ. ವಾಟ್ಸ್ಆಪ್ ನಲ್ಲಿ ಇನ್ ಮುಂದೆ ನಿಮಗೆ ಏನಾದ್ರೂ ಟ್ರಾಫಿಕ್ ರೂಲ್ಸ್ ವಯೋಲೇಷನ್ ಎಂಬುವ ಚಲನ್ ಬಂದರೆ ಅಥವಾ ಯಾವುದೇ ತರ ಒಂದು RTO ಅಧಿಕಾರಿಗಳು ಅಂತ ಹೇಳಿ ನಿಮಗೆ ಏನಾದ್ರೂ
ಅಪ್ಲಿಕೇಶನ್ ಲಿಂಕ್ ಕಳಿಸಿದ್ರೆ ಅದನ್ನ ಡೌನ್ಲೋಡ್ ಮಾಡಬೇಡಿ. ನೀವು ಈ ರೂಲ್ಸ್ ಬ್ರೇಕ್ ಮಾಡಿದ್ದೀರಾ, ನೀವು ವಾಹನ ಓಡಿಸುವಾಗ ಆ ರೂಲ್ಸ್ ಬ್ರೇಕ್ ಮಾಡಿದ್ದೀರಾ, ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ ಅಂತ ನಿಮಗೇನಾದರೂ ವಾಟ್ಸಪ್ನಲ್ಲಿ ಮೆಸೇಜ್ ಬಂದರೆ, RTO ಚಲನ್ ಅಂತ ಈ ಥರ ಅಪ್ಲಿಕೇಶನ್ ಲಿಂಕ್ ಬಂದರೆ ಅದನ್ನು ಡೌನ್ಲೋಡ್ ಮಾಡಬೇಡಿ. ಡೌನ್ಲೋಡ್ ಮಾಡಿದ ಮೇಲೆ ನೀವೇನಾದರೂ ಇನ್ಸ್ಟಾಲ್ ಮಾಡಿದರೆ ಆ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಸ್ಪೈವೇರ್ ಥರ ಕೆಲಸ ಮಾಡಿ, ಮಾಲ್ವೇರ್ ಥರ ಕೆಲಸ ಮಾಡಿ, ನಿಮ್ಮ ಮೊಬೈಲಲ್ಲಿರೋ ಎಲ್ಲ ಡೇಟಾಗಳನ್ನು ಹ್ಯಾಕ್ ಮಾಡುತ್ತೆ. ನಿಮ್ಮ ಮೊಬೈಲ್ಗೆ ಬರುವ SMS ಆಗಿರ್ಬೋದು ಅಥವಾ ಕಾಲ್ ಡೀಟೇಲ್ಸ್ ಎಲ್ಲ ಕೂಡ ಆ ಒಂದು ಆನ್ಲೈನ್ ಸೈಬರ್ ಕಳ್ಳರಿಗೆ ಹೋಗುತ್ತೆ. ಅವಾಗ ಅವರು ನಿಮ್ಮ ವಾಟ್ಸಪ್ಪು, ಬ್ಯಾಂಕ್ ಅಪ್ಲಿಕೇಶನ್ಗಳನ್ನು ಲಾಗಿನ್ ಮಾಡಿಬಿಟ್ಟು ಅವರ ಖಾತೆಗೆ ಹಣವನ್ನು ಜಮೆ ಮಾಡ್ಕೊಳ್ತಾರೆ, ಅಥವಾ ನಿಮ್ಮ ಒಂದು ವಾಟ್ಸಪ್ಪಿಂದ ಬೇರೆಯವರಿಗೆ ಹಣ ಹಾಕುವಂತೆ ಮೆಸೇಜ್ ಕೂಡ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ವಾಟ್ಸಪ್ನಲ್ಲಿ ಬರುವ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಡಿ ವೀಕ್ಷಕರೇ. ಬನ್ನೀಗ ಮತ್ತೊಂದು ಬಿಗ್ ಅಪ್ಡೇಟ್ ಇಲ್ಲಿ ಬಂದಿದೆ ವೀಕ್ಷಕರೇ. ಹೌದು, ನಮ್ಮ ಕರ್ನಾಟಕದಲ್ಲಿ ಭಾರಿ ಒಂದು ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ವಾಯುಭಾರ ಕುಸಿತ ಎಫೆಕ್ಟ್ ಕರ್ನಾಟಕದ ಒಂದು 8 ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಿದೆ. ಮುಂದಿನ 4 ದಿನಗಳವರೆಗೂ ಚಳಿ ಪ್ರಮಾಣ ಇದೇ ತರ ಇರಲಿದೆ ಅಂತ ಹೇಳಲಾಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಚಳಿ ಪ್ರಮಾಣ ಜಾಸ್ತಿ ಆಗಿದೆ. ಹೌದು ವೀಕ್ಷಕರೇ, ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಬೀದರು, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಗದಗ, ಬೆಳಗಾವಿ ಜಿಲ್ಲೆಗಳಲ್ಲಿ ತೀವ್ರ ಚಳಿಗಾಳಿಯ ಎಚ್ಚರಿಕೆಯನ್ನು ನೀಡಲಾಗಿದ್ದು, ಬೆಂಗಳೂರಿನಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಹಾಗೂ ಮೋಡ ಕವಿದ ವಾತಾವರಣವು ಕೂಡ ಇರಲಿದೆ ಎಂಬುವ ಒಂದು ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಹೀಗಾಗಿ ಜನರು ಮನೆಯಿಂದ ಹೊರಹೋಗುವ ಮುನ್ನ ಬೆಚ್ಚಗಿನ ಬಟ್ಟೆ ಧರಿಸಿ ಹೋಗುವುದು ಮುಖ್ಯವಾಗಿರುತ್ತದೆ. ಬೆಳಿಗ್ಗೆ ಎದ್ದು ವಾಕಿಂಗ್ಗೆ ಹೋಗುವವರು ಕೂಡ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಲಾಗಿದೆ. ವೀಕ್ಷಕರೇ, ಇವತ್ತಿಗೆ ಇಷ್ಟ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.